ನಮಸ್ಕಾರ ಎಲ್ಲರಿಗೂ. ನಾವು ಇಂದಿನ ವಿಡಿಯೋಗಳಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಸಂಸತ್ತಿಗೆ ಸದಸ್ಯರನ್ನ ಹೆಂಗೆ ಆಯ್ಕೆ ಮಾಡಬೇಕು, ಯಾವ ಸದನದಿಂದ ಎಷ್ಟು ಜನ ಸದಸ್ಯರು, ಆಮೇಲೆ ಆ ಸದಸ್ಯರಿಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಏನು, ಈ ಎಲ್ಲದರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈಗ ಸದನಕ್ಕೆ ಸದಸ್ಯರನ್ನು ಆಯ್ಕೆ ಮಾಡಿದ್ವಿ. ಅರ್ಹತೆ ಇದ್ದ ಸದಸ್ಯರನ್ನು ನಾವು ಆಯ್ಕೆ ಮಾಡಿದ ನಂತರ ಅವ್ರಿಗೆ ಕೆಲಸ ಏನು, ವಾಟ್ ಈಸ್ ದೇರ್ ವರ್ಕ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅವ್ರಿಗೆ ಏನು ಕೆಲಸನ ನಾವು ಈಗ ಕೊಡದೇ ಇದ್ರೆ, ಏನು ಕೆಲಸ ಇಲ್ಲದೆ ಇದ್ರೆ ಅವ್ರನ್ನ ಆಯ್ಕೆ ಎದಕ್ಕೆ ಮಾಡಬೇಕು? ಐ ಶುಡ್ ವಿ ಚೂಸ್ ದಟ್ ಪರ್ಸನ್ ವಿದೌಟ್ ದ ವರ್ಕ್. ಈಗ ನಮ್ಮ ಮನೆಯೊಳಗೆ ಏನೋ ಒಂದು ಕೆಲಸ ಇರಲಿಲ್ಲ ಅಂತಂದ್ರೆ ಆಳುಗಳನ್ನು ಯಾಕೆ ನೇಮಕ ಮಾಡ್ಕೋಬೇಕು? ಹೌದಾ? ಕೆಲಸ ಐತಿ ಅಂತೇಳಿ ನೇಮಕ ಮಾಡ್ಕೋಬೇಕಲ್ಲ. ಹಾಗೆ ನಾವೇ ಆಯ್ಕೆ ಮಾಡಿರ್ತಕ್ಕಂಥ ಸಂಸತ್ತಿನ ಸದಸ್ಯರ ಕೆಲಸ ಏನು? ಸಂಸತ್ತಿನ ಸದಸ್ಯರ ಕೆಲಸ ಏನು? ಸಂಸತ್ತಿಗೆ ಯಾಕೆ ಹೋಗ್ಬೇಕು ಇವರು? ನಮ್ಮ ಪ್ರತಿನಿಧಿತ್ವವನ್ನ ಅಲ್ಲಿ ರೀಪ್ರೆಸೆಂಟ್ ಮಾಡ್ಬೇಕು. ಅವರು ನಮ್ಮನ್ನ ಅವ್ರು ಅಲ್ಲಿ ಪ್ರತಿನಿಧಿಸಬೇಕು. ಯಾವ ಕಾರಣಕ್ಕಾಗಿ ಪ್ರತಿನಿಧಿಸಬೇಕು ಅಂತಂದ್ರೆ ನಮ್ಮ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲಿ. ನಮ್ಮ ಆಗು ಹೋಗುಗಳು ಅಂತಂದ್ರೆ ಏನು? ನಮ್ಮೂರಿಗೆ ರಸ್ತೆ ಐತೋ ಇಲ್ಲೋ, ನಮ್ಮೂರಿಗೆ ಸರಿಯಾಗಿ ನೀರು ಬರ್ತೈತೋ ಇಲ್ಲೋ, ರೋಡ್ ಲೈಟ್ಗಳದಾವೋ ಇಲ್ಲೋ, ಸ್ಕೂಲು ಕಾಲೇಜ್ಗಳದಾವೋ ಇಲ್ಲೋ, ಬಸ್ಸಿನ ವ್ಯವಸ್ಥೆ ಐತೋ ಇಲ್ಲೋ, ಅಥವಾ ನಮ್ಮ ಊರಾಗ ಒಂದು ಯಾವುದೋ ದೇವಸ್ಥಾನ ಐತಿ ಅದನ್ನ ಪ್ರವಾಸಿ ಸ್ಥಾನವಾಗಿ ಮಾಡಬಹುದೋ ಇಲ್ಲೋ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಕ್ಕೆ ಅವರಲ್ಲಿ ಹೋಗ್ಬೇಕಲ್ಲ. ನಮ್ಮ ಆಶೋತ್ತರಗಳು ಇರ್ತವೆ. ನಾವು ಯಾವ ಕಾರಣಕ್ಕಾಗಿ ಆ ವ್ಯಕ್ತಿಯನ್ನ ಆರಿಸಿರುತ್ತೀವೋ ಆ ಕಾರಣದ ಬಗ್ಗೆ ಚರ್ಚೆ ನಡೆಸಕ್ಕೆ ಒಂದು ಜಾಗ ಬೇಕು. ಆ ಜಾಗದ ಹೆಸರು ಸದನ. ಯಾವ ಸದನ? ಸಂಸತ್ತಿನ ಸದನಗಳು. ಹೌದಾ? ಅಲ್ಲಿಗೆ ಹೋಗಿ ಇವ್ರು ಚರ್ಚೆ ಮಾಡ್ಬೇಕಲ್ಲ. ಇಲ್ಲಿದ್ರೆ ಅವ್ರನ್ನ ಆಯ್ಕೆ ಮಾಡುವ ಪರ್ಪಸ್ ಬಿದ್ದು ಹೋಗ್ತೈತಿ, ಉದ್ದೇಶನೇ ಬಿದ್ದು ಹೋಗ್ತೈತಿ. ಏನು ಕೆಲಸ ಇಲ್ಲದೆ ಅವ್ರನ್ನ ಏನು ಕೆಲಸ ಮಾಡಬಾರ್ದು ಅಂತೇಳಿ ನಾವು ಆಯ್ಕೆ ಮಾಡೋದಾದ್ರೆ ಯಾಕೆ? ನಾವು ಆಯ್ಕೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಉದ್ದೇಶಗಳನ್ನ ಅವರಲ್ಲಿ ರೀಪ್ರೆಸೆಂಟ್ ಮಾಡಲಿ, ಪ್ರತಿನಿಧಿಸಲಿ, ನಮ್ಮ ಆಶೋತ್ತರಗಳನ್ನು ಅವರಲ್ಲಿ ಪ್ರತಿನಿಧಿಸಲಿ, ಅದರ ಮೇಲೆ ಕಾನೂನುಗಳು ಬಂದು ನಮಗೆ ಸುಧಾರಣೆ ತರಲಿ ಅಂತ. ಹೌದಾ? ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಒಬ್ಬ ಎಂಪಿಯನ್ನ ಆಯ್ಕೆ ಮಾಡ್ತೀವಿ. ಈ ಎಂಪಿಗಳನ್ನ ಆಯ್ಕೆ ಮಾಡಿದ ತಕ್ಷಣ ಇವ್ರು ಹೋಗಿ ಯಾವಾಗ ಬೇಕೋ ಅವಾಗ ನಮ್ಮ ಊರಿಗೆ ಚರಂಡಿ ಇಲ್ರಿ, ಚರಂಡಿ ಮಾಡಿಸ್ರಿ, ನಮ್ಮ ಊರಿಗೆ ಬಸ್ ಇಲ್ಲ, ಬಸ್ ಬಿಡಿಸ್ರಿ, ಅಲ್ಲ ನಮ್ಮ ಊರಿಗೆ ಪೊಲೀಸ್ ಸ್ಟೇಷನ್ ಇಲ್ಲ, ಒಂದು ಪೊಲೀಸ್ ಸ್ಟೇಷನ್ ಕೊಡ್ರಿ, ಈ ರೀತಿ ಕೇಳಕ್ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲ. ಕೆಲವೊಂದಿಷ್ಟು ಸಮಯ ಸಂದರ್ಭಗಳಿರ್ತವೆ. ಆ ಸಂದರ್ಭದಲ್ಲಿ ಮಾತ್ರ ಇವ್ರು ಕೇಳಬೇಕು. ಆ ಸಮಯ ಸಂದರ್ಭಗಳು ಯಾವ್ಯಾವು ಅಂತ ಕೇಳಿದ್ರೆ ಅಧಿವೇಶನ ಅಂತ ಕರಿತೀವಿ. ಸೆಷನ್ಸ್, ಅಧಿವೇಶನ. ಸರ್, ಅಧಿವೇಶನವನ್ನು ಯಾರು ಕರೀತಾರೆ, ಯಾವಾಗ ಕರೀತಾರೆ ಅನ್ನೋದೇ ಆರ್ಟಿಕಲ್ 85 ತಿಳಿಸ್ತೈತೆ ನಮಗೆ. ಇವತ್ತು ಚರ್ಚೆ ಮಾಡಬೇಕಾಗಿರೋದನ್ನು ಆರ್ಟಿಕಲ್ 85 ಬಗ್ಗೆನೆ. ಯಾರು ಸಂಸತ್ತಿನ ಅಧಿವೇಶನವನ್ನ ಕರೆಯುವ ಅಧಿಕಾರವನ್ನು ಹೊಂದಿದ್ದಾರೆ, ಯಾರು ಸಂಸತ್ತಿನ ಅಧಿವೇಶನವನ್ನ ಮುಂದೂಡುವ ಅಧಿಕಾರವನ್ನು ಹೊಂದಿದ್ದಾರೆ, ಸಂಸತ್ತಿನ ಅಧಿವೇಶನವನ್ನ ಯಾಕೆ ಕರಿಬೇಕು, ಈ ಎಲ್ಲದರಗಳ ಬಗ್ಗೆ ಮಾಹಿತಿ ಕೊಡೋದೆ ಆರ್ಟಿಕಲ್ 85. ಇವತ್ತಿನ ಚರ್ಚಾ ವಿಷಯವೂ ಕೂಡ ಅದೇ. ಅದು ಏನ್ ಹೇಳ್ತೈತಿ ಅನ್ನೋದನ್ನ ಒನ್ ಬೈ ಒನ್ ನೋಡೋಣ. ವರ್ಡ್ ಟು ವರ್ಡ್ ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಏನ್ ಹೇಳ್ತೈತಿ, ಯಾಕೆ ನಾವು ಸಂಸತ್ತಿನ ಅಧಿವೇಶನವನ್ನ ಕರೀತಾರೆ. ನೋಡೋಣ ಏನಾಕೈತಿ ಅಂತೇಳಿ. ಏನ್ ಹೇಳ್ತೈತಿ ಆರ್ಟಿಕಲ್ 85 ಅಂತ ಕೇಳಿದ್ರೆ, ಸೆಷನ್ ಆಫ್ ದಿ ಪಾರ್ಲಿಮೆಂಟ್, ಪ್ರೊರೋಗೇಷನ್ ಅಂಡ್ ಡಿಸಲ್ಯೂಷನ್. ಸಂಸತ್ತಿನ ಅಧಿವೇಶನ ಮತ್ತು ಅಧಿವೇಶನವನ್ನ ಮುಂದೂಡುವುದು ಮತ್ತು ಲೋಕಸಭೆಯನ್ನ ವಿಸರ್ಜಿಸುವುದು, ಡಿಸಲ್ಯೂಷನ್ ಅಂತ ಬರೀತಾರೆ. ಇದು ಯಾರ ಅಧಿಕಾರ ಅಂತ ಕೇಳಿದ್ರೆ ಆರ್ಟಿಕಲ್ 85 ಸಬ್ ಕ್ಲಾಸ್ 1 ಅದಕ್ಕೆ ಆನ್ಸರ್ ಮಾಡ್ತೈತಿ. ದ ಪ್ರೆಸಿಡೆಂಟ್ ಶಾಲ್ ಫಾರ್ಮ್ ಟೈಮ್ ಟು ಟೈಮ್ ಸಮನ್ each houses of the parliament to meet at a such a time and at such a place as he thinks fit. ಒಂದು ಅಂಶ ಮಾತ್ರ ಗೊತ್ತಾಕತಿ, ಏನಪ್ಪಾ ಅಂತಂದ್ರೆ ಸಂಸತ್ತಿನ ಅಧಿವೇಶನವನ್ನ ಕರೆಯುವ ಅಧಿಕಾರ. ಸಂಸತ್ತಿನ ಅಧಿವೇಶನ ಶುರು ಮಾಡ್ರಿ ಅಂತೇಳಿ ಹೇಳುವ ಅಧಿಕಾರ ಯಾರಿಗೈತಿ ಅಂತಂದ್ರೆ ರಾಷ್ಟ್ರಪತಿಗೆ ಐತಿ. ಒಂದು ವಿಷಯ ಗೊತ್ತಾಯ್ತು, ಸಂಸತ್ತು ಅಧಿವೇಶನವನ್ನ ಕೂಡ್ರಿ ಅಥವಾ ಅಧಿವೇಶನದಲ್ಲಿ ಸೇರ್ರಿ ಅಥವಾ ಅಧಿವೇಶನವನ್ನ ಶುರು ಮಾಡ್ರಿ ಅಂತೇಳಿ ಹೇಳುವ ಅಧಿಕಾರ ಇರೋದು ಕೇವಲ ರಾಷ್ಟ್ರಪತಿಗೆ ಮಾತ್ರ, ಅಕಾರ್ಡಿಂಗ್ ಟು ಆರ್ಟಿಕಲ್ 85 ಸಬ್ ಕ್ಲಾಸ್ 1. ಕೇಳ್ತಾರೆ, ಸಂಸತ್ತಿನ ಅಧಿವೇಶನವನ್ನ ಕರೆಯುವ ಅಧಿಕಾರ ಇವರಿಗಿದೆ. ಯಾರಿಗೆ? ಪ್ರಧಾನಮಂತ್ರಿಗೆ, ಉಪರಾಷ್ಟ್ರಪತಿಗೆ, ಅಡ್ವೊಕೇಟ್ ಜನರಲ್ಗೆ ಅಥವಾ ರಾಷ್ಟ್ರಪತಿಗೆ. ಯಾವುದು ಸರಿ ಅಂತ ಕೇಳಿದ್ರೆ ಆನ್ಸರ್ ಇರೋದು ರಾಷ್ಟ್ರಪತಿ. ನೆನಪಿರಬೇಕು. ಏನು? ಸಂಸತ್ತಿನ ಅಧಿವೇಶನವನ್ನ ಕರೆಯುವ ಅಧಿಕಾರ ರಾಷ್ಟ್ರಪತಿಗಿದೆ. ರಾಷ್ಟ್ರಪತಿಗೆನೇ ಯಾಕಿದೆ? ವೈ ರಾಷ್ಟ್ರಪತಿ ಓನ್ಲಿ ಕಾಲ್ ಟು ಮೀಟ್ ಅ ಸೆಷನ್? ಯಾಕಿದೆ ಅಂತ ಕೇಳಿದ್ರೆ, ಹಿ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಹಿ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್. ಅವರು ಏನೋ ಸಂವಿಧಾನದ ಮುಖ್ಯಸ್ಥರು ಕೂಡ ಹೌದು, ಆಮೇಲೆ ರಾಷ್ಟ್ರದ ಮುಖ್ಯಸ್ಥರು ಕೂಡ ಹೌದು. ಈಗ
ಮನೆಯ ಹಿರಿಯ ವ್ಯಕ್ತಿಗೆ ಮಾತ್ರ, ಮನೆಯಾಗ ಯಾರು ಹಿರಿತನ ಮಾಡ್ತಿರ್ತಾರೋ ಅವರಿಗೆ ಮಾತ್ರ ಬರೀ ಎಲ್ಲರೂ ಕೂಡ ಡಿಸ್ಕಷನ್ ಮಾಡುವ ಅಧಿಕಾರ ಐತಿ ಅಂತೇಳಿ ಹೇಳ್ಬೋದು. ಈಗ ನಮ್ಮ ಮನೆಯೊಳಗ ನಮ್ಮ ಅಜ್ಜ ಏನಾದ್ರೂ ಹಿರಿತನ ಮಾಡ್ತಿದ್ದ ಅಂತಂದ್ರೆ ಸಾಯಂಕಾಲ ಬರ್ಲಿ ಏನೋ ಒಂದು ಮ್ಯಾಟರ್ ಮಾತಾಡೋದೈತೆ ಅಂದ್ರೆ ಎಲ್ಲರೂ ಬರ್ಬೇಕಲ್ಲಿ ಅಷ್ಟೇ. ನಾವು ಹೋಗಿ ನಮ್ಮ ಅಜ್ಜಗೆ ಸಾಯಂಕಾಲ ಡಿಸ್ಕಷನ್ ಮಾಡೋನು ಬಾ ಜಾತೆ ಕೇಳಿದ್ರೆ ಹೋಗ್ಲೇ ಕಿಸ್ಬೈ ಅಂತ ಕೈತ ನಾವು. ಹೌದಾ? ಹಂಗ ಮನೆಯ ಹಿರಿಯರು ಹೇಗೋ ಹಾಗೆ ಸರ್ಕಾರಕ್ಕೆ ಒಬ್ರು ಹಿರಿಯರು ಇರ್ತಾರೆ, ದೇಶಕ್ಕೆ ಒಬ್ರು ಹಿರಿಯರು ಇರ್ತಾರೆ, ಅವರೇ ರಾಷ್ಟ್ರಪತಿ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ದೇಶದ ಸಮಸ್ಯೆಗಳನ್ನ ಚರ್ಚೆ ಮಾಡಲು ಎಲ್ಲರೂ ಕೂಡಿ ಈ ತಾರೀಕು ಇಂಥ ಜಾಗದಾಗ ಕೂಡ್ರಿ ಅಂತೇಳಿ ಕೂಡಿ ಚರ್ಚೆ ಮಾಡ್ರಿ ಅಂತ ಹೇಳುವ ಅಧಿಕಾರ ಅವರಿಗಿದೆ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಏನು? ದ ಪ್ರೆಸಿಡೆಂಟ್ ಶಾಲ್ ಫಾರ್ಮ್ time to time summon each houses of the parliament to meet such a time and place as things fit, as he thinks fit. ಹಂಗಂತಂದ್ರೆ ರಾಷ್ಟ್ರಪತಿ ತನಗೆ ಯಾವ ಸಮಯ ಸರಿ ಅನಿಸುತ್ತದೆಯೋ, ಮತ್ತು ಯಾವ ಸ್ಥಳ ಸರಿ ಅನಿಸ್ತದೆಯೋ ಅಲ್ಲಿ ಕೂಡ್ರಿ ಅಂತ ಹೇಳ್ಬೋದು. ಸಮಯವನ್ನು ಡಿಸೈಡ್ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ, ಸ್ಥಳವನ್ನು ಡಿಸೈಡ್ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ. ನೆನಪಲ್ಲಿ ಇರಲಿ. ಯಾವುದಕ್ಕೆ ಸಂಬಂಧಿಸಿದಂತೆ? ಅಧಿವೇಶನವನ್ನ ಸೇರುವ ಕುರಿತು. ಹೌದಾ? ಇನ್ನು ಮುಂದೊಂದು ರಾಷ್ಟ್ರಪತಿಗೆ ಒಂದು ಕಂಡೀಷನ್ ಹಾಕ್ತಾರೆ, ಷರತ್ತು ಇದೆ. ಅದೇನಂತಂದ್ರೆ ಬಟ್ 6 months ಶಾಲ್ ನಾಟ್ ಇಂಟರ್ವೇನ್ ಬಿಟ್ವೀನ್ ಇಟ್ಸ್ ಲಾಸ್ಟ್ ಸಿಟ್ಟಿಂಗ್ ಆನ್ ಒನ್ ಸೆಷನ್ ಅಂಡ್ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಫಾರ್ ದಿ ಫಸ್ಟ್ ಸಿಟ್ಟಿಂಗ್ ಇನ್ ದ ನೆಕ್ಸ್ಟ್ ಸೆಷನ್. ಏನ್ ಸರ ಇಷ್ಟು ದೊಡ್ಡದೈತಿ, ಹೆಂಗ್ ಹೇಳ್ತಾರೆ ಅಂತ ಕೇಳ್ಬೇಡ್ರಿ. ಏನೇನು ಇಲ್ಲ ಅದ್ರಾಗ. ಏನ್ ಹೇಳ್ತಾರೆ? ಒಂದು ಅಧಿವೇಶನ ಮುಗಿಯುವ ಕೊನೆಯ ದಿನಾಂಕ ಮತ್ತು ಇನ್ನೊಂದು ಅಧಿವೇಶನ ಸೇರುವ ಮೊದಲನೆಯ ದಿನಾಂಕ, ಅವೆರಡರ ನಡಬಾರ್ಕ 6 ತಿಂಗಳಿಗಿಂತ ಹೆಚ್ಚಿನ ಟೈಮ್ ಗ್ಯಾಪ್ ಇರಬಾರ್ದು ಅಂತ. ಏನು? ಒಂದು ಅಧಿವೇಶನದ ಕೊನೆಯ ದಿನಾಂಕ ಮತ್ತು ಇನ್ನೊಂದು ಅಧಿವೇಶನದ ಮೊದಲನೆಯ ದಿನಾಂಕ ಅಥವಾ ಸ್ಟಾರ್ಟಿಂಗ್ ದಿನಾಂಕದ ನಡಬಾರ್ಕಿನ ಗ್ಯಾಪ್ 6 ತಿಂಗಳು ಇರಬಾರ್ದು ಅಂತ. ಅಂದ್ರ ವರ್ಷದ ಕಂಪಲ್ಸರಿ 2 ಅಧಿವೇಶನಗಳನ್ನ ಯಾರು ರಾಷ್ಟ್ರಪತಿಯವರು ಕರಿಬೇಕು ಅಂತ. ಪ್ರೆಸಿಡೆಂಟ್ ಶಾಲ್ ಕಾಲ್ ಆರ್ ಸಮನ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಟು ಮೀಟ್ ಅ ಸೆಷನ್ ಟ್ವೈಸ್ ಅ ಇಯರ್. ಒಂದು ವರ್ಷಕ್ಕೆ ಕನಿಷ್ಠ 2 ಅಧಿವೇಶನಗಳು ನಡೀಬೇಕು. ರಾಷ್ಟ್ರಪತಿ ಸ್ಪೆಷಲ್ ಅಧಿವೇಶನ ಮಾಡ್ರಿ ಅಂತ ಸಮನ್ ಇಶ್ಯೂ ಮಾಡಿದ್ರು ಅಂತಂದ್ರೆ ಸ್ಪೆಷಲ್ ಅಧಿವೇಶನ ಮಾಡಲೇಬೇಕು. ರಾಷ್ಟ್ರಪತಿ ವರ್ಷದಾಗ 4 ಅಧಿವೇಶನ ಮಾಡ್ರಿ ಅಂತ ಹೇಳಿದ್ರು ಅಂತ 4 ಅಧಿವೇಶನ ಮಾಡಲೇಬೇಕು. ಬಿಕಾಸ್ ಆಫ್ ವಾಟ್? ಹಿ ಈಸ್ ದಿ ಹೆಡ್ ಆಫ್ ದಿ ನೇಷನ್, ಹಿ ನೋ ದಿ ಪ್ರಾಬ್ಲಮ್ಸ್ ಆಫ್ ದಿ ಸ್ಟೇಟ್ ಅಂಡ್ ಫಾರ್ ದೋಸ್ ಪ್ರಾಬ್ಲಮ್ಸ್ ವಿ ಕ್ಯಾನ್ ಡಿಸ್ಕಸ್ ಅಂಡ್ ರಿಸಾಲ್ವ್ ದಟ್ ಪ್ರಾಬ್ಲಮ್ಸ್ ವಿ ಶಾಲ್ ಮೀಟ್ ಅ ಸೆಷನ್ ಅಂತೇಳಿ. ಏನು? ರಾಷ್ಟ್ರಪತಿ ದೇಶದ ಮುಖ್ಯಸ್ಥನಾಗಿರೋದರಿಂದ ರಾಷ್ಟ್ರಪತಿಗೆ ಗೊತ್ತಿರತೈತಿ ಏನು ಸಮಸ್ಯೆಗಳದಾವು ಅಂತೇಳಿ. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು, ಚರ್ಚೆ ಮಾಡಲು ನೀವು ವರ್ಷದ ಎಷ್ಟು ಸಲ ಆದ್ರೂ ಸೆಷನ್ ಅನ್ನ ಕರಿಬಹುದು. ದಿಸ್ ಇಸ್ ಅನ್ ಪವರ್ ಆಫ್ ದಿ ಪ್ರೆಸಿಡೆಂಟ್. ಅವ್ರು ಏನ್ ಹೇಳ್ತಾರ ಗೊತ್ತಂದ್ರೆ ಯಾವ ಸಮಯ ಅಲ್ಲಿ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಮೀಟ್ ಸಚ್ ಎ ಟೈಮ್, ಅವರು ನಿರ್ಧರಿಸಿದ ಸಮಯ ಮತ್ತು ಅವರು ನಿರ್ಧರಿಸಿದ ಸ್ಥಳ, ನಿರ್ಧರಿಸಿದ ಸಮಯ ಮತ್ತು ನಿರ್ಧರಿಸಿದ ಸ್ಥಳದಲ್ಲಿ ಸೆಷನ್ ಅನ್ನು ನಡೆಸಬೇಕು. ಆದ್ರೆ ಒಂದು ಕಂಡೀಷನ್ ಇದೆ ರಾಷ್ಟ್ರಪತಿಗೆ, ಕಂಪಲ್ಸರಿ 2 ವರ್ಷದೊಳಗೆ 2 ಸೆಷನ್ ಅನ್ನು ನಡೆಸಬೇಕು. ಏನು? ಒಂದು ಸೆಷನ್ದಿಂದ ಇನ್ನೊಂದು ಸೆಷನ್ ನಡುವಿನ ಅಂತರ 6 ತಿಂಗಳನ್ನ ಮೀರುವ ಹಾಗಿಲ್ಲ ಅಂತ ಒಂದು ಕಂಡೀಷನ್ ಅನ್ನು ಹೇಳಿದ್ದಾರೆ. 6 ತಿಂಗಳು ಮೀರುವಂಗಿಲ್ಲ ಅಂತಂದ್ರೆ ವರ್ಷಕ್ಕೆ 12 ತಿಂಗಳು ಇರ್ತಾವೆ. 6 ತಿಂಗಳಿಗೆ ಒಂದು ಸಲ ಕರೆದ್ರೂ 12 ತಿಂಗಳ 2 ಸೆಷನ್ ಆಗ್ತವೆ. ಅಂದ್ರೆ ವರ್ಷಕ್ಕೆ 2 ಅಧಿವೇಶನವನ್ನ ಕರೆಯಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ರಾಷ್ಟ್ರಪತಿಗಿದೆ. ಇದನ್ನ ಹೊರತಾಗಿ ಆತ ಎಷ್ಟು ಬೇಕಾದಷ್ಟು ಸಲ ಅವ ಏನ್ ಕರಿಬಹುದು? ಅಧಿವೇಶನವನ್ನ ಕರೆಯಬಹುದು. ಆದರೆ ಕಂಪಲ್ಸರಿ 2 ಅಧಿವೇಶನವನ್ನ ಕರೆಯಲೇಬೇಕು. ಹೀಗಾಗಿನೇ ಅಧಿವೇಶನಗಳ ಹೆಸರುದಾವೆ. ಸಮ್ಮರ್ ಸೆಷನ್, ಆಮೇಲೆ ವಿಂಟರ್ ಸೆಷನ್ ಅಂತ. ವೆಕೇಶನ್ ಅಲ್ಲ, ಸಮ್ಮರ್, ವಿಂಟರ್. ಬೇಸಿಗೆ ಕಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ. ನೀವು ಹೆಸರು ಕೇಳಿರ್ಬೋದು ಮತ್ತು ನೋಡಿರ್ಬೋದು. ಎಲ್ಲರೂ ಒಂದೊಂದು ಶಾಲ್ ಹೊತ್ಕೊಂಡು ಕೂತಿರ್ತಾರೆ ಡೆಲ್ಲಿ ಒಳಗೆ ಸಂಸತ್ತಿನಾಗ. ಯಾಕಂತಂದ್ರೆ ಚಳಿಗಾಲದ ಅಧಿವೇಶನ ಇರ್ತೈತಿ, ಚಳಿ ಜಾಸ್ತಿ ಇರ್ತೈತಿ ಆ ಕಡೆ. ಹೌದಾ? ಅದು ಚಳಿಗಾಲದ ಅಧಿವೇಶನ. ಏನು ಸಮ್ಮರ್ ವೆಕೇಶನ್ ಒಳಗೆ ಸರ್ ಅರ್ಬಿ ಅದು ಕಳೆದುಕೊಂತಾರನ್ರಿ ಅಂತ ಕೇಳ್ಬೇಡ್ರಿ. ಹಂಗೇನ್ ಇರಂಗಿಲ್ಲ. ದೇರ್ ಇಸ್ ಅನ್ AC. ಅಲ್ಲೆಲ್ಲ AC ವ್ಯವಸ್ಥೆ ಇರ್ತೈತಿ. ಆ ಮಾತು ಬೇರೆ. ಹೌದಾ? ಸಮ್ಮರು, ವಿಂಟರ್ ವೆಕೇಶನ್ ನಡೀತೈತಿ. ಇವೆಲ್ಲ ವೆಕೇಶನ್ಗಳ ಸಮ್ಮರು ಮತ್ತು ವಿಂಟರ್ ಸೆಷನ್ ನಡೀತವೆ. ಇವು ಎಲ್ಲ ಸೆಷನ್ಗಳ ಹೊರತಾಗಿ ಇನ್ನೊಂದು ಸೆಷನ್ ನಡೀತೈತಿ, ಬಜೆಟ್ ಸೆಷನ್ ಅಂತೇಳಿ. ಈ ಬಜೆಟ್ ಸೆಷನ್ ಫೆಬ್ರವರಿ ತಿಂಗಳು ನಡೀತೈತಿ ಕಂಪಲ್ಸರಿ. ಅಲ್ಲಿ ಹಿಡಿದ ಅಪ್ ಟು ಈ ಬಜೆಟ್ ಸೆಷನ್, ಬಜೆಟ್ ಮಂಡನೆ ಮಾಡ್ತಾರೆ ಫೆಬ್ರವರಿ ಒಳಗೆ. ಅದು ಪಾಸ್ ಆಗೋದು, ಡಿಸ್ಕಷನ್ ಮಾಡಿ ಅದು ಅಂತಂದ್ರೆ ಅಪ್ ಟು ಏಪ್ರಿಲ್ ಖತಮ್ ಆಗ್ತೈತಿ. ಏಪ್ರಿಲ್ ತನಕನೂ ಇದು ಬರ್ತಿರ್ತೈತಿ. ಹೌದಾ? ಒಟ್ಟು ಟೋಟಲಿ 3 ಸೆಷನ್ಗಳಂತೂ ಕಂಪಲ್ಸರಿ ನಡೀತಾವೆ. ಯಾವುದು? ಒಂದು ಬಜೆಟ್ ಸೆಷನ್, ಇನ್ನೊಂದು ಸಮ್ಮರ್ ಸೆಷನ್, ಮತ್ತೊಂದು ವಿಂಟರ್ ಸೆಷನ್. ಇವು 3 ಸೆಷನ್ಗಳಂತೂ ನಡೀತವೆ. ರಾಷ್ಟ್ರಪತಿಗೆ ಇರುವ ಅಧಿಕಾರ ಏನು? ಸೆಷನ್ ಅನ್ನ ಕರೆಯುವ ಅಧಿಕಾರ, ಯಾವುದೇ ಸ್ಥಳದಲ್ಲಿ ಮತ್ತು ಆತ ನಿರ್ಧರಿಸಿದ ಸ್ಥಳ, ಆತ ನಿರ್ಧರಿಸಿದ ಸಮಯಕ್ಕೆ. ಅದು ಗೊತ್ತಿರಬೇಕು ನಮಗೆ.
ಬಜೆಟ್ ಬಗ್ಗೆ ಒಂದು ಬೇರೆನೇ ಟಾಪಿಕ್ ಬರ್ತೈತೆ, ಅದ್ರ ಬಗ್ಗೆ ಹೇಳೋಣ. ಈ ಸೆಷನ್ಗಳ ಬಗ್ಗೆನೂ ಬರ್ತೈತಿ. ಸೆಷನ್ ಒಳಗೆ ಏನ್ ಮಾಡ್ತಾರೆ, ಯಾವ ರೀತಿ ಚರ್ಚೆ ಮಾಡ್ತಾರೆ ಅದು ಬರ್ತೈತೆ, ಅದು ಮುಂದೆ ಹೇಳೋಣ. ಆದ್ರೆ ಇಷ್ಟಂತೂ ಗೊತ್ತಿರಬೇಕು, ಏನು ಅಧಿವೇಶನವನ್ನ ಕರೆಯುವ ಅಧಿಕಾರ ರಾಷ್ಟ್ರಪತಿಗಿದೆ, ಆತ ನಿರ್ಧರಿಸಿದ ಸ್ಥಳ ಮತ್ತು ಆತ ನಿರ್ಧರಿಸಿದ ಜಾಗದಲ್ಲಿ. ಇಲ್ಲಿ ಕೇಳ್ತಾರೆ, ಸಂಸತ್ತಿನ ಅಧಿವೇಶನವನ್ನ ಸಂಸತ್ತಿನಲ್ಲಿಯೇ ನಡೆಸಬೇಕು, ಹಂಗೇನಿಲ್ಲ. ಯಾಸ್ ಹಿ ಥಿಂಕ್ಸ್ ಟು ಪಿಟ್ ಅಂತ ಬರೀತಾರೆ. ಅವ ನಿರ್ಧರಿಸಿದ ಸ್ಥಳ, ಅವ್ನಿಗೆ ಯಾವ್ದು ಸರಿ ಅನಿಸ್ತೈತೋ ಆ ಸ್ಥಳದೊಳಗೆ ಬರ್ಲಿ ಮಕ್ಕಳ್ರೆ, ನೀವೆಲ್ಲರೂ ಬಹಳ ಸೊಕಾಶೇರಿ ಅಂತೇಳಿ ರೋಡ್ ಮೇಲೆ ಕೂತು ಸೆಷನ್ ನಡೆಸಲಿ ಅಂತ ಹೇಳಕ್ ಬರಂಗಿಲ್ಲ. ಯಾಸ್ ಹಿ ಥಿಂಕ್ಸ್ ಟು ಪಿಟ್ ಅಂತಂದ್ರೆ ಆತ ನಿರ್ಧರಿಸಿದ ಸ್ಥಳ, ಬೇರೆ ಎಲ್ಲೋ ಒಂದು ಸ್ಥಳವನ್ನ ಅರೇಂಜ್ಮೆಂಟ್ ಮಾಡಿ ಇಲ್ಲಿ ಕೂಡ್ರಿ ಅಂತೇಳಿ ಹೇಳ್ಬೋದು. ಯಾಸ್ ಹಿ ಥಿಂಕ್ಸ್ ಟು ಪಿಟ್ ಈ ಅರ್ಥ, ಈ ಪದದ ಅರ್ಥನ ಬೇರೆ ಇದೆ. ಏನು, ಒಂದೊಂದ್ಸಲ ಜಾಯಿಂಟ್ ಸೆಷನ್ ಅನ್ನ ಕರಿಬೇಕಾಗಿರ್ತೈತಿ, ರಾಜ್ಯಸಭೆ ಮತ್ತು ಲೋಕಸಭೆ ಎರಡನ್ನೂ ಕರಿಬೇಕಾಗಿರ್ತೈತಿ. ಆವಾಗ ಇಂಥದ್ದೊಂದು ಪ್ಲೇಸ್ನಾಗ ಜನ ಜಾಸ್ತಿ ಇರ್ತಾರೆ, ಅಲ್ಲಿ 2,200 ಜನ, ಇಲ್ಲ 550 ಜನ, ಟೋಟಲಿ ಎಷ್ಟಾಯ್ತು? ಜನ ಜಾಸ್ತಿ ಇರ್ತಾರೆ, 600-800 ಜನ ಆಯ್ತು. 800 ಜನಕ್ಕೂ ಒಂದೇ ಸ್ಥಳದಲ್ಲಿ ಸೇರ್ಸಕ್ಕಾಗ್ತೈತಿ ಅಂತ ಕೇಳಿದ್ರೆ ಇಲ್ಲ, ಅದಕ್ಕಾಗಿನೇ ಒಂದು ಬೇರೆ ಹಾಲ್ಗಳ ವ್ಯವಸ್ಥೆ ಇರ್ತೈತಿ. ಆ ವ್ಯವಸ್ಥೆಯಲ್ಲಿ ಅವ್ರನ್ನ ಕೂಡಿಸ್ಬೇಕಾಗ್ತೈತಿ. ಯಾಸ್ ಹಿ ಥಿಂಕ್ಸ್ ಟು ಪಿಟ್ ಅಂದ್ರೆ ಈ ಪದದ ಅರ್ಥ ಈ ರೀತಿ ಇರ್ತೈತಿ. ಜಾಯಿಂಟ್ ಸೆಷನ್ ಕರೆದಾಗ ಅವ್ರನ್ನ ಎಲ್ಲಿ ಕೂಡಿಸ್ಬೇಕು. ಆಮೇಲೆ ಸಪರೇಟ್ ಸೆಷನ್ ಇದ್ದಾಗ, ಲೋಕಸಭೆ ಸಪರೇಟ್, ರಾಜ್ಯಸಭೆ ಸಪರೇಟ್ ಇದ್ದಾಗ ಅವರು ರಾಜ್ಯಸಭೆಗಳು ಲೋಕಸಭೆಗಳು ಇರ್ತವೆ, ಅಲ್ಲಿ ನಡೀತೈತಿ, ಏನ್ ತೊಂದರೆ ಇಲ್ಲ. ಅದಕ್ಕೆ ಇಲ್ಲಿ ಹಿಡಿದ ಎಲ್ಲರೂ ಬುಕ್ ಮಾಡ್ಕೊಂಡು ಅಲ್ಲಿ ಹೋಗಿರ್ತಾರೆ. ಮತ್ತೆ ನಾ ಕರ್ನಾಟಕದ ಸಂಸತ್ತಿನ ಸದಸ್ಯ, ಕರ್ನಾಟಕದಿಂದ ಆಯ್ಕೆಯಾಗಿ ಬಂದಿನಿ, ನನಗೆ ಇಲ್ಲೇ ಅವಕಾಶ ಕೊಡ್ರಿ. ಯಾಸ್ ಹಿ ಥಿಂಕ್ಸ್ ಟು ಪಿಟ್, ನಾ ಇಲ್ಲೇ ಕೂಡಿರ್ತೀನಿ, ಇಲ್ಲೇ ಚರ್ಚೆ ಮಾಡ್ತೀನಿ. ಯು ಶಾಲ್ ಗೋ ಟು ದಿ ಪಾರ್ಲಿಮೆಂಟ್ ಅಂಡ್ ಜಾಯಿನ್ ದಿ ಡಿಸ್ಕಷನ್. ನಾ ಇಲ್ಲೇ ಕೂತ ಡಿಸ್ಕಷನ್ ಭಾಗವಹಿಸ್ತೀನಿ, ಅನ್ನಕ್ಕೆ ಬರಂಗಿಲ್ಲ. ಬಾಪ ರಾಜ್ಕುಮಾರ, ನೀನು ಅಲ್ಲಿಡದ ಇಲ್ಲಿ ತಕ್ಕ ಬಸ್ ಕೊಟ್ಟು ಕರ್ಸ್ಕೊತೀವಿ, ನೀ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಬಾತೆ ಕರೀತಾರ ಅವರು. ಹೌದಾ? ಒಂದು ವಿಷಯ ಮಾತ್ರ ಸ್ಪಷ್ಟ ಆಗ್ತೈತಿ, ಏನು, ವರ್ಷದೊಳಗೆ 2 ಸೆಷನ್ ಅನ್ನ ಕರೆಯಲೇಬೇಕು ಹೇಳ್ತಾರೆ. ಸೆಷನ್ದಿಂದ ಸೆಷನ್ಕ್ಕೆ ಮಿಡಲ್ದಾಗ ಅವಧಿಯ ಗ್ಯಾಪ್ ಮ್ಯಾಕ್ಸಿಮಮ್ ಎಷ್ಟಿರ್ಬೋದು ಅಂತಂದ್ರೆ 6 ತಿಂಗಳು, ಅದಕ್ಕಿಂತ ಜಾಸ್ತಿ ಇರಾಕ್ ಬರಂಗಿಲ್ಲ. 6 ತಿಂಗಳು ಒಳಗಾಗಿನೇ ಮತ್ತೆ ಕರಿಬೇಕು. ಡೇಟ್ ಏನು, ಈಗ ಒಂದು ಸೆಷನ್ ನಡೆದಿರ್ತೈತಿ. ಸೆಷನ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಒಂದು ಸೆಷನ್ ನಡೆದಿರ್ತೈತಿ, ಯಾವುದು, ವಿಂಟರ್ ಸೆಷನ್ ಅಂತ ಅನ್ಕೊಳ್ಳೋಣ. 1/4/2026 ಇದು ಎಂಡ್ ಯಾವಾಗ ಆಕೈತಿ ಅಂತ ಕೇಳಿದ್ರೆ ಒಂದು ಡೇಟ್ ಫಿಕ್ಸ್ ಮಾಡಿರ್ತಾರೆ ಅವರು, ಯಾವುದೋ ಒಂದು ಡೇಟ್. ಈಗ ಫಾರ್ ಎಕ್ಸಾಂಪಲ್ ನಾನು 30/5/2026 ಅಷ್ಟೇ ಬರ್ದಿರ್ತೀನಿ. ಇಲ್ಲಿ ಹಿಡಿದ ಇಲ್ಲಿ ತನಕ ಒಂದು ಸೆಷನ್ ಇದು. ಈ ಸೆಷನ್ ಮುಗಿತಿದ್ದಿಲ್ಲ, 30/5/2026 ಈ ಸೆಷನ್ ಮುಗೀತು. ಇಲ್ಲಿ ಹಿಡಿದ 6 ತಿಂಗಳ ತನಕ ಗ್ಯಾಪ್ ಇರಬಹುದು, 6 ತಿಂಗಳಿಗೆ ಹೆಚ್ಚಿಗೆ ಗ್ಯಾಪ್ ಇರಾಕ್ ಬರಂಗಿಲ್ಲ. 30/5/2026 ಲಾಸ್ಟ್ 6 ತಿಂಗಳು ಯಾವಾಗ ಆಕೈತಿ ಅಂತಂದ್ರೆ ಜೂನ್ 30ಕ್ಕೆ 1, ಜುಲೈ 30ಕ್ಕೆ 2, ಆಗಸ್ಟ್ 30ಕ್ಕೆ 3, ಸೆಪ್ಟೆಂಬರ್ 30ಕ್ಕೆ 4, ಅಕ್ಟೋಬರ್ 30ಕ್ಕೆ 5, ನವೆಂಬರ್ 30ಕ್ಕೆ 6. ಹೌದಾ? ಅಂದ್ರೆ 30/11/2026 30/11/2020 ಎಟ್ ಎನಿ ಕಂಡೀಷನ್ ರಾಷ್ಟ್ರಪತಿ ಅವರು ಏನ್ ಮಾಡಬೇಕು, ಸೆಷನ್ ಅನ್ನ ಕರಿಬೇಕು. ಇದರ ಗ್ಯಾಪ್ ಏನೈತಿ, ಕೇವಲ 6 ತಿಂಗಳು ಇರಬಹುದು. ಮ್ಯಾಕ್ಸಿಮಮ್ 6 ತಿಂಗಳು ಇರಬಹುದು, ಗರಿಷ್ಠ 6 ತಿಂಗಳು, ಕನಿಷ್ಠ ಅಲ್ಲ, ಗರಿಷ್ಠ 6 ತಿಂಗಳು ಮಾತ್ರ ಇರಬಹುದು. ಸರ ಬ್ಯಾಡ್ರಿ, ನಮ್ಗೆ ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಜುಲೈದಾಗ, ಈಗ 30/5/2026 ಸೆಷನ್ ಮುಗಿತು, ಮೇದಾಗ ಸೆಷನ್ ಮುಗಿತು, ಜುಲೈದಾಗ ಮತ್ತು ಸೆಷನ್ ಕರೆದ್ರು ಅಂತಂದ್ರೆ ನೋ ಪ್ರಾಬ್ಲಮ್ ಎಟ್ ಆಲ್. ಈ ಜುಲೈದೊಳಗೆ ಜುಲೈ ಸೆಷನ್ ಅವಧಿ ಯಾವಾಗ ಮುಗಿತೈತೆ ಅಲ್ಲಿ ಹಿಡಿದ 6 ತಿಂಗಳು ಮತ್ತೆ ಗ್ಯಾಪ್ ಇರುವಂಗಿಲ್ಲ. ಅದು ನಮಗೆ ಗೊತ್ತಿರಬೇಕು. ಅಂದ್ರೆ ಒಂದು ವರ್ಷಕ್ಕೆ ರಾಷ್ಟ್ರಪತಿ ಎಷ್ಟು ಬೇಕಾದಷ್ಟು ಸಲ ಸೆಷನ್ ಅನ್ನ ಕರಿಬಹುದು, ಅಧಿವೇಶನವನ್ನ ಕರಿಬಹುದು. ಆದ್ರೆ 2 ಅಧಿವೇಶನಗಳ ನಡುವಿನ ಗರಿಷ್ಠ ಸಮಯ 6 ತಿಂಗಳನ್ನ ಮೀರುವಂತಿಲ್ಲ. ಇದೊಂದು ನಮಗೆ ಗೊತ್ತಿರಬೇಕು. ಹೌದಾ? ಇಂದ ಆರ್ಟಿಕಲ್ 85 ಉಪಬಂಧ 2 ಹೇಳ್ತೈತಿ. ಈಗ ಏನ್ ಹೇಳ್ತೈತಿ ಅನ್ನೋದು ನೋಡೋಣ. ಈಗ ಸಮನ್ ಅಂತೂ ಮಾಡಿದ್ರು, ಯಾವ್ದನ್ನ, ಅಧಿವೇಶನಕ್ಕೆ ಬರ್ರಿ ಅಂತೇಳಿ ಎಲ್ಲರನ್ನೂ ಕರೆದ್ರು. ಲೋಕಸಭೆ, ರಾಜ್ಯಸಭೆ ಎಲ್ಲ 2 ಸದನಗಳು ಅಧಿವೇಶನವನ್ನ ಸೇರಿ ಚರ್ಚೆ ಮಾಡ್ರಿ ಅಂತೇಳಿ. ಅಧಿವೇಶನವನ್ನ ಕರೆದ ನಂತರ ಚರ್ಚಾ ಅವಧಿ ಮುಗಿತು, ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು. ಅವಾಗ ಏನ್ ಮಾಡ್ಬೇಕು, ಅಧಿವೇಶನ ಮುಕ್ತಾಯ ಆಗೈತೆ ಅಂತೇಳಿ ಹೇಳ್ಬೇಕಲ್ಲ. ಅಧಿವೇಶನ ಮುಕ್ತಾಯ ಆಗೈತೆ ಅಂತೇಳಿ ಹೇಳ್ಬೇಕಲ್ಲ. ಯಾರು ಹೇಳೋರು ಅದನ್ನ ಅಧಿವೇಶನ ಮುಕ್ತಾಯ ಆಗೈತೆ ಅಂತೇಳಿ? ಅದನ್ನೂ ಕೂಡ ರಾಷ್ಟ್ರಪತಿಯವರು ಹೇಳ್ಬೇಕು. ಕರೆದವರು ಇವರೇ ಇನ್ವಿಟೇಷನ್ ಕೊಟ್ಟ ನಂತರ ಅದು ಮುಗ್ದೈತಿ ಅಂತೇಳಿ ಅದಕ್ಕೆ ವಂದನಾರ್ಪಣೆ ಮಾಡ್ಬೇಕಾಗಿರೋದು ಅವರೇ, ಸ್ವಾಗತ ಭಾಷಣ ಮಾಡ್ಬೇಕಾಗಿದ್ದು ಅವರೇ, ವಂದನಾರ್ಪಣೆ ಮಾಡ್ಬೇಕಾಗಿರೋದು ಅವರೇ, ರಾಷ್ಟ್ರಪತಿಗಳೇ. ನಮಗೆ ಗೊತ್ತಿರ್ಬೇಕಷ್ಟೇ ಅದೇನು. ಅದ್ರ ಬಗ್ಗೆ ಆರ್ಟಿಕಲ್ 85 ಉಪಬಂಧ 2 ಹೇಳ್ತೈತಿ, ಹೆಂಗೆ ಏನು ಸದನಗಳನ್ನ ಮುಂದೂಡಬೇಕು, ಹೆಂಗೆ ಸದನಗಳನ್ನ ನಾವು ಡಿಸಾಲ್ವ್ ಮಾಡಬೇಕು ಅಂತೇಳಿ. ಅದು ಆರ್ಟಿಕಲ್ 85 ಉಪಬಂಧ 2 ಹೇಳ್ತೈತಿ. ಏನಂತೇಳಿ ನೋಡೋಣ. ದ ಪ್ರೆಸಿಡೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್, ಸಮಯದಿಂದ ಸಮಯಕ್ಕೆ, ಪ್ರೋರೋಗ್ ದಿ ಹೌಸಸ್ ಆರ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಪ್ರೋರೋಗ್ ಮುಂದೂಡುವುದು ಅಂತಂದ್ರೆ ಇಲ್ಲಿ ಟರ್ಮಿನೇಷನ್ ಆಗಿರೋದು. ಏನು, ಒಂದು ಅಧಿವೇಶನ ಸ್ಟಾರ್ಟಿಂಗ್ ಡೇಟ್ ಇವತ್ತೆಷ್ಟು, 9/4/2026. ಇವತ್ತು ಅಧಿವೇಶನ ಸ್ಟಾರ್ಟ್ ಆಗೈತಿ ಅಂತಂದ್ರೆ ಅಧಿವೇಶನ ಯಾವಾಗ ಮುಗಿತೈತಿ, ಯಾವಾಗ ಮುಗಿದೈತಿ, ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಯಾವಾಗ ಕಂಪ್ಲೀಟ್ ಆಗೈತೋ ಅವಾಗ ಅದನ್ನ
ಸರ್ ಎಲ್ಲ ವಿಷಯಗಳು ಅಂತ ಹೇಳಿ ಹೇಳ್ತಿರಲ್ಲ, ಅವು ಹೆಂಗ್ ಗೊತ್ತಾಗ್ತಾರೆ ನಮಗೆ ಎಷ್ಟು ವಿಷಯಗಳು ಇರ್ತಾವು ಅಂತ ಹೇಳಿ ಕೇಳಿದ್ರೆ ನಮಗೆ ಏನು ಸಂಸದೀಯ ವ್ಯವಹಾರಗಳ ಸಚಿವರು ಒಬ್ರು ಇರ್ತಾರೆ ಗವರ್ಮೆಂಟ್ ನಲ್ಲಿ, ಪಾರ್ಲಿಮೆಂಟರಿ ಏನು ಸಂಸದೀಯ ವ್ಯವಹಾರಗಳ ಸಚಿವರು, ಅದು ವರ್ಡ್ ನನಗೆ ನೆನಪಿಗೆ ಸಾರಿ, ಸಂಸದೀಯ ವ್ಯವಹಾರಗಳ ಸಚಿವರು ಒಬ್ರು ಇರ್ತಾರೆ. ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಇವರು ಮತ್ತು ಸಭಾಪತಿಗಳು, ಸಂಸತ್ತಿನ ಸದನಗಳ ಸಭಾಪತಿಗಳು ಸೇರ್ಕೊಂಡು ಯಾವ ವಿಷಯವನ್ನ ಯಾವ ದಿನಾಂಕದಂದು ಚರ್ಚೆ ಮಾಡಬೇಕು ಅಂತೇಳಿ ಬರ್ದಿರ್ತಾರೆ. ಅಂದ್ರೆ ನಾವು ಇಂಥ ಕ್ವಶನ್ ಕೇಳೋರಿದೀವಿ, ಇಂಥದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತೇಳಿ ಮೊದಲೇ ಈಗ ನಮ್ಮ ಕ್ಷೇತ್ರದ ಒಬ್ಬ MP ಇದಾನೆ. ಫಾರ್ ಎಕ್ಸಾಂಪಲ್ ಧಾರವಾಡ ಕ್ಷೇತ್ರದ MP ಯಾರಪ್ಪ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು ಏನ್ ಮಾಡ್ತಾರ ಅಂತಂದ್ರೆ ತಮ್ಮ ಕ್ಷೇತ್ರದ ಜನತೆಯ ಸಮಸ್ಯೆ ಒಂದೈತಿ, ಏನೋ ಒಂದೈತಿ, ಏನು ಟ್ರೈನ್ ಸರಿಯಾಗಿ ಇದನ್ನ ಆಗ್ತಿಲ್ಲ, ಅಥವಾ ಏರ್ಪೋರ್ಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಅಥವಾ ಇನ್ನೊಂದು ಏರ್ಪೋರ್ಟ್ ಏನೋ ಬೇಕಾಗಿತ್ತು, ಅದ್ರ ಬಗ್ಗೆ ಚರ್ಚೆ ಮಾಡೋ ಸಂಬಂಧ ನಮಗೆ ಇಂಥದೊಂದು ಬೇಕು, ನಾ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಒಂದು ಲೆಟರ್ ಕೊಡ್ತಾರೆ. ಲೆಟರ್ ಕೊಟ್ಟಾಗ ಇಂಥವು ಎಷ್ಟೋ ವಿಷಯಗಳು, ಇಂಥ ಸಮಸ್ಯೆ ಇರ್ತಕ್ಕಂಥ ರಾಜ್ಯಗಳು ಅಥವಾ ಒಂದೇ ರಾಜ್ಯದಿಂದ ಎಷ್ಟೋ ವಿಷಯಗಳು ಇದು ಒಂದೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಸಂಸದೀಯ ಕಾರ್ಯಗಳ ಸಚಿವರಿಗೆ ಬಂದಿರ್ತವೆ ಅಥವಾ ಸಭಾಪತಿಗೆ ಬಂದಿರ್ತವೆ. ಈಗ ನಮಗೊಂದು ಏರ್ಪೋರ್ಟ್ ಬೇಕಾಗೈತೆ ಅಂತೇಳಿ ಕರ್ನಾಟಕದಿಂದ ಒಬ್ರು, ಆಂಧ್ರ ಪ್ರದೇಶದಿಂದ ಒಬ್ರು, ಮಹಾರಾಷ್ಟ್ರದಿಂದ ಒಬ್ರು, ಇವರೆಲ್ಲರೂ ಅಪ್ಲಿಕೇಶನ್ ಹಾಕಿರ್ತಾರೆ. ಅಂದ್ರೆ ಏನು, ನಮಗೆ ಇಂಥದ್ದೊಂದು ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋರ್ತೀವಿ ಅಂತೇಳಿ ಒಂದು ಅರ್ಜಿ ಕೊಡ್ತಾರೆ, ಈ ಸೆಷನ್ ಒಳಗೆ ಚರ್ಚೆ ಮಾಡೋಣ ಅಂತೇಳಿ. ಅರ್ಜಿ ಕೊಟ್ಟಾಗ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ತಾರೆ. ಸಾರ್ಟ್ ಔಟ್ ಮಾಡಿ, ಇದು ಏರ್ಪೋರ್ಟ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಐತಿ, ಇದ್ರ ಬಗ್ಗೆ ಒಂದು ದಿನ ಚರ್ಚೆ ಮಾಡೋಣ ಅಂತ ಹೇಳಿ ಎಲ್ಲಾ ರಾಜ್ಯಗಳದ್ದು ಸೇರಿಸ್ಕೊಂಡು ಒಂದು ದಿನ ಟೈಮ್ ಕೊಡ್ತಾರೆ ಅದಕ್ಕೆ. ಹಿಂಗೆ ಪ್ರತಿ ವಿಷಯಗಳನ್ನ ಆಯಾ ರಾಜ್ಯದ ಸಮಸ್ಯೆಗಳ ಆಯಾ ರಾಜ್ಯದ ಪ್ರತಿನಿಧಿಗಳ ಸಮಸ್ಯೆಗಳನ್ನ ಒಂದು ಲಿಸ್ಟ್ ಪ್ರಕಾರ ಶಾರ್ಟ್ ಔಟ್ ಮಾಡ್ತಾರೆ. ಶಾರ್ಟ್ ಔಟ್ ಮಾಡ್ಕೊಂಡು ಅವುಗಳನ್ನ ಸಭಾಪತಿ ಕೊಡ್ತಾರೆ. ಸಭಾಪತಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಪ್ರತಿ ದಿನಾನು ಅಧಿವೇಶನ ಸ್ಟಾರ್ಟ್ ಆದ ಪ್ರತಿ ದಿನಾನು ಈ ವಿಷಯದ ಬಗ್ಗೆ ಇವತ್ತಿನ ವಿಷಯ ಇದು, ಇದ್ರ ಬಗ್ಗೆ ಇವತ್ತು ಇಲ್ಲಿ ಅಧಿವೇಶನದೊಳಗೆ ಚರ್ಚೆ ಮಾಡಬೇಕು, ಆಮೇಲೆ ಮರನೇ ದಿನ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು, ಮಾತ್ರ ಮರನೇ ದಿನ ಈ ರೀತಿ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಲಿಸ್ಟ್ ಅನ್ನು ಸಾರ್ಟ್ ಔಟ್ ಮಾಡ್ತಾರೆ. ಸಾರ್ಟ್ ಔಟ್ ಮಾಡಿದ ನಂತರ ಅದು ಎಷ್ಟು ದಿನ ಹಿಡಿದಿತ್ತು ನಮಗೆ ಗೊತ್ತಿಲ್ಲ, ಇಷ್ಟು ದಿನದ ಒಳಗಾಗಿನೇ ಮುಗಿಸ್ಬೇಕು ಅಂತ ಏನಿಲ್ಲ. ಅವಾಗ ಚರ್ಚೆ ಸಾಂಗವಾಗಿ ನಡೆದು 2 ದಿನಕ್ಕೂ ಅಧಿವೇಶನ ಮುಗಿಬಹುದು. ಯಾಕಂತಂದ್ರೆ ನೀವು ಲಿಸ್ಟ್ ಕೊಟ್ಟಿರ್ತಕ್ಕಂಥ ಚರ್ಚೆ ಮಾಡ್ತಕ್ಕಂಥ ವಿಷಯಗಳ ಲಿಸ್ಟ್ ಅವತ್ತಿಗೆ ಮುಗಿತು ಅಂತಂದ್ರೆ ಮುಗಿದೈತ್ರಿ ಅಂತ ರಾಷ್ಟ್ರಪತಿ ಹೇಳಿದ್ರು ಅಂದ್ರೆ ರಾಷ್ಟ್ರಪತಿ ಏನ್ ಮಾಡ್ತಾರೆ ಅಂತ ಪ್ರೋರೋಗ್ ಮಾಡ್ತಾರೆ ಸೆಷನ್ ಅನ್ನ. ಸರ ನಮ್ಮ ಅಧಿವೇಶನದೊಳಗೆ ನಾವು ಲಿಸ್ಟ್ ಮಾಡಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಈಗಾಗಲೇ ಡಿಸ್ಕಷನ್ ಮಾಡಿವಿ, ಅದ್ರ ಬಗ್ಗೆ ನಾವು ಮುಂದಿನ ಸಲ ಕ್ರಮ ಕೈಗೊಳ್ತೀವಿ, ಈಗಂದ್ರೆ ಇದ್ರ ಡಿಸ್ಕಷನ್ ಮಾಡ್ತಕ್ಕಂಥ ವಿಷಯಗಳೆಲ್ಲ ಮುಗಿದವೆ, ಇದನ್ನ ಪ್ರೋರೋಗ್ ಮಾಡ್ರಿ ಅಂತೇಳಿ ಮನವಿ ಕೊಟ್ಟರು ಅಂತಂದ್ರೆ ರಾಷ್ಟ್ರಪತಿಗಳು ಅವಾಗ ಇದನ್ನ ಪ್ರೋರೋಗ್ ಮಾಡ್ತಾರೆ, ಮುಂದೂಡ್ತಾರೆ. ಪ್ರೋರೋಗ್ ನಾ ಹೇಳೋದು ಅರ್ಥ ಆಯ್ತು. ಸಮಸ್ಯೆಗಳನ್ನ ನಾವು ಕೊಟ್ಟಿರ್ತೀವಿ ಅಪ್ಲಿಕೇಶನ್, ಅಂದ್ರೆ ಹೋಗಿ ಸಂಸತ್ ಸ್ಟಾರ್ಟ್ ಆದ ನಂತರ ಇಲ್ರಿ ನನ್ನ ಕ್ಷೇತ್ರದಾಗ ಇಂಥದ್ದೊಂದು ಸಮಸ್ಯೆ ಐತಿ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು ಅಂತೇಳಿ ನೀವು ಒಬ್ಬ ಎದ್ದು ನಿಂತು ಒದರಾಡ್ರೆ ಕೆಲಸ ಇಲ್ಲಲ್ಲೇ. ಅಲ್ಲೇನ್ ಮಾಡ್ತಾರೋ ಅಂತಂದ್ರೆ ನೀವು ಕೊಡ್ಬೇಕು, ಮೊದಲು ಏನು ಇಂಥದ್ದೊಂದು ಸಮಸ್ಯೆ ಐತಿ ಅಂತ ರೇಟಿಂಗ್ ಕೊಡ್ಬೇಕು. ಕೊಟ್ಟಾದ ನಂತರ ಏನ್ ಮಾಡ್ತಾರ ಅವರು, ಇಂಥ ಎಲ್ಲಾ ಸಮಸ್ಯೆಗಳು ಎಲ್ಲಾ ರಾಜ್ಯಗಳ ಸಮಸ್ಯೆಗಳು ಇಂಥವು ಒಂದೊಂದು, ಅಂದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಇಂಥವು ಸೇಮ್ ಕೆಲವೊಂದಿಷ್ಟು ಸಮಸ್ಯೆಗಳು ಇರ್ತವೆ. ಈಗ ನನ್ನ ಮತಕ್ಷೇತ್ರದಲ್ಲಿ ಇರುವ ಸಮಸ್ಯೆ ಮತ್ತೊಬ್ಬರ ಮತಕ್ಷೇತ್ರದಲ್ಲಿ ಇರಬಾರ್ದು ಅಂತ ಏನಿಲ್ಲ, ಹೌದಾ? ಆತನ ಸಮಸ್ಯೆಗಳನ್ನು ಎಲ್ಲ ಒಂದೇ ರೀತಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಒಂದು ದಿನ ಶಾರ್ಟ್ ಔಟ್ ಮಾಡಿ ಅದಕ್ಕೆ ಒಂದು ದಿನ ಅವಕಾಶವನ್ನ ಕೊಡ್ತಾರೆ ಚರ್ಚೆ ಮಾಡಕ್ಕೆ. ಹಿಂಗೆ ನಡೆಯೋದು ಅಧಿವೇಶನ. ಚರ್ಚೆ ಮಾಡಿದ ನಂತರ ಮುಗಿತಲ್ಲ, ಚರ್ಚೆಯ ಸಮಯ ಮುಗಿತು, ಚರ್ಚೆಯ ವಿಷಯಗಳೆಲ್ಲವೂ ಮುಗಿದು ನಂತರ ಸರ್ ಸಾಹೇಬ್ರೆ ನೀವು ಅಧಿವೇಶನವನ್ನ ಕರೆದಿದ್ರಿ, ಏನು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ನಾವು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿವಿ, ನಮ್ಮದು ಎಲ್ಲ ಮುಗಿದೈತ್ರಿ, ಮುಂದಿನ ಸಲ ನಾವು ಏನ್ ಮಾಡ್ತೀವಿ ಅವುಗಳಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರ್ತೀವಿ, ಅದ್ರ ಸಂಬಂಧ ಈಗ ಏನ್ ಮಾಡ್ರಿ ಅಂತಂದ್ರೆ ಇದನ್ನ ಸಭೆಯನ್ನ ಮುಂದೂಡ್ರಿ ಅಥವಾ ಸಭೆಯನ್ನ ಡಿಸಾಲ್ವ್ ಮಾಡ್ರಿ ಅಂತೇಳಿ ರಾಷ್ಟ್ರಪತಿಗೆ ಹೇಳ್ತಾರೆ. ಅವಾಗ ರಾಷ್ಟ್ರಪತಿಯವರು ಏನ್ ಮಾಡ್ತಾರ ಅಂತಂದ್ರೆ ಯಾವ ಸದನದ ಸಮಸ್ಯೆಗಳ ಪಟ್ಟಿ ಚರ್ಚಿತವಾಗಿ ಮುಗಿದಿರ್ತೈತೋ ಆ ಸದನವನ್ನ ಟರ್ಮಿನೇಟ್ ಮಾಡಬಹುದು, ಅಧಿವೇಶನದಿಂದ ಮುಕ್ತಾಯ ಮಾಡಬಹುದು. ಈ ಫಾರ್ ಎಕ್ಸಾಂಪಲ್ ರಾಜ್ಯಸಭೆದೊಳಗೆ ಒಂದಿಷ್ಟು ಸಮಸ್ಯೆಗಳ ಪಟ್ಟಿ ಇರ್ತೈತಿ, ರಾಜ್ಯಸಭೆ ಡಿಸ್ಕಷನ್ ಮಾಡ್ತಿರ್ತೈತಿ. ಲೋಕಸಭೆಯಲ್ಲಿ ಒಂದಿಷ್ಟು ಸಮಸ್ಯೆಗಳ ಪಟ್ಟಿ ಇರ್ತೈತಿ, ಲೋಕಸಭೆ ಡಿಸ್ಕಷನ್ ಮಾಡ್ತಿರ್ತೈತಿ. ಈಗ ಲೋಕಸಭೆದು ಚರ್ಚೆಯಲ್ಲಿ ಬೇಗನೆ ಮುಗಿದು ಎಲ್ಲ ಬಿಲ್ಗಳು ಪಾಸ್ ಆದವು ಅಂತಂದ್ರೆ ಸರ್ ನಮ್ಮದು ಮುಗಿದೈತ್ರಿ, ನಮ್ಮದು ಡಿಸಾಲ್ವ್ ಮಾಡ್ರಿ ಅಂದ್ರೆ ಲೋಕಸಭೆ ಒಂದನ್ನೇ ಪ್ರೋರೋಗ್ ಮಾಡುವ ಅಧಿಕಾರ ರಾಷ್ಟ್ರಪತಿಗಿದೆ, ಒಂದನ್ನ ಪ್ರೋರೋಗ್ ಮಾಡಬಹುದು. ಇಲ್ಲ ಸರ್ ರಾಜ್ಯಸಭೆದವರು ಇಲ್ಲ ಸರ್ ನಮ್ಮದೇ ಮೊದಲು ಮುಗಿದೈತೆ, ನಮ್ಮದು ಪ್ರೋರೋಗ್ ಮಾಡ್ರಿ ಅಂತಂದ್ರೆ ರಾಜ್ಯಸಭೆ ಒಂದನ್ನು ಪ್ರೋರೋಗ್ ಮಾಡಬಹುದು. ಇಲ್ಲ ಇಬ್ಬರದು ಮುಗಿದಿದ್ವು ಅಂತಂದ್ರೆ ಇಬ್ಬರದು ಸೆಷನ್ ಖತಮ್ ಆಗೈತಿ, ಮುಗಿದೈತೆ ಹೋಗ್ರಿ ಅಂತೇಳಿ ಇಬ್ಬರನ್ನು ಮನೆ ಕಳಿಸಬಹುದು. ಅಂದ್ರೆ ಅಧಿವೇಶನವನ್ನ ಕರೆಯುವ ಮತ್ತು ಅಧಿವೇಶನವನ್ನ ಕೊನೆಗೊಳಿಸುವ ಎರಡೂ ಅಧಿಕಾರ ರಾಷ್ಟ್ರಪತಿಗೆ ಐತಿ ಅಂತೇಳಿ ನಮಗೆ ಗೊತ್ತಾಗುತ್ತೆ. President has a power to summon and terminate these sessions of the parliament. ನಮಗೆ ಗೊತ್ತಿರಬೇಕು. ಇನ್ನೂ ಒಂದು ಅಧಿಕಾರ ಐತಿ ರಾಷ್ಟ್ರಪತಿಗೆ, ಏನು ಅಂತಂದ್ರೆ ಡಿಸಾಲ್ವ್ ದಿ ಹೌಸ್ ಆಫ್ ದಿ ಪೀಪಲ್. ಡಿಸಾಲ್ವ್ ದಿ ಹೌಸ್ ಆಫ್ ದಿ ಪೀಪಲ್, ಲೋಕಸಭೆಯನ್ನ ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ವಿಸರ್ಜಿಸುವ ಅಧಿಕಾರ ನಾವು ಹಿಂದಿನ ಟಾಪಿಕ್ ನಲ್ಲಿ ಚರ್ಚೆ ಮಾಡಬೇಕಾದಾಗ ಲೋಕಸಭೆಯು ವಿಸರ್ಜನೆಗೆ ಒಳಗಾಗುತ್ತದೆ, ರಾಜ್ಯಸಭೆಯು ವಿಸರ್ಜನೆಗೆ ಒಳಗಾಗುವುದಿಲ್ಲ, ಹೀಗಾಗಿ ರಾಜ್ಯಸಭೆಯನ್ನು ಶಾಶ್ವತ ಸದನ ಅಂತ ಕರಿತೀವಿ ಅಂತೇಳಿ ನೋಡಿದ್ವಿ. ಲೋಕಸಭೆ ವಿಸರ್ಜನೆಗೆ ಒಳಗಾಗ್ತೈತಿ ಅಂತ ನೋಡಿದ್ವಿ. ಯಾಕಂತಂದ್ರೆ 5 ವರ್ಷದ ನಂತರ ಲೋಕಸಭೆ ಮತ್ತೆ ಎಲೆಕ್ಷನ್ಗೆ ಹೋಗಬೇಕು, ಅದಕ್ಕೆ ಇದು ವಿಸರ್ಜನೆಗೆ ಒಳಗಾಗ್ತೈತಿ ಅಂತೇಳಿ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ.
ಹೌದಾ? ಹಂಗ ಲೋಕಸಭೆಯ ತನ್ನಂತಾನ ವಿಸರ್ಜನೆ ಆಗೋದಿಲ್ಲ. ವಿಸರ್ಜನೆ ಮಾಡುವ ಅಧಿಕಾರ ಯಾರಿಗೈತಿ ಅಂತಂದ್ರೆ ರಾಷ್ಟ್ರಪತಿಗೆ ಐತಿ. ಹೂ ಶಾಲ್ ಡಿಸಾಲ್ವ್ ದಿ ಹೌಸ್ ಆಫ್ ದಿ ಪೀಪಲ್ ಅಂತ ಕೇಳಿದ್ರೆ ದೇರ್ ಇಸ್ ಓನ್ಲಿ ಒನ್ ಪರ್ಸನ್, ದಟ್ ಈಸ್ ಕಾಲ್ಡ್ ರಾಷ್ಟ್ರಪತಿ ಆರ್ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಹ್ಯಾಸ್ ಅ ಪವರ್ ಟು ಡಿಸಾಲ್ವ್ ದಿ ಲೋಕಸಭಾ. ಡಿಸಾಲ್ವ್ ಮಾಡುವ ಅಧಿಕಾರ ಐತಿ, ವಿಸರ್ಜನೆ ಮಾಡುವ ಅಧಿಕಾರ ಐತಿ ಅಂತೇಳಿ ಶಿಕ್ಷಿಕಾಗ ಡಿಸಾಲ್ವ್ ಮಾಡಕ್ ಬರ್ತೈತೇನ ಅಂತ ಅದು ಒಂದು ಕ್ವಶನ್. ಎಲೆಕ್ಷನ್ ನಡೆದು ಇವತ್ತು ಲೋಕಸಭೆ ಅಧಿಕಾರಕ್ಕೆ ಬರ್ತೈತಿ. ಅಧಿಕಾರಕ್ಕೆ ಬಂದು 2 ತಾಸಿನಾಗ ಇಲ್ಲ ನನಗೆ ಡಿಸಾಲ್ವ್ ಮಾಡುವ ಅಧಿಕಾರ ಐತಿ, ನಾನು ನಿಮ್ಮನ್ನು ವಿಸರ್ಜನೆ ಮಾಡ್ತಂತೆ ವಿಸರ್ಜನೆ ಮಾಡಕ್ ಬರ್ತೈತೇನ ಅಂತ. ನಾ ಏನ್ ಹೇಳಕತ್ತೀವಿ ಅಂತಂದ್ರೆ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಗೆ ಐತಿ ಆದ ನಂತರ ರಾಷ್ಟ್ರಪತಿ ಯಾವಾಗ ಬೇಕಾದ್ರೂ ಲೋಕಸಭೆಯನ್ನ ಡಿಸಾಲ್ವ್ ಮಾಡ್ಬೋದೇನಾ ಅಂತ. ಹಂಗಾರೆ ದಿನ ಎಲೆಕ್ಷನ್ ಮಾಡ್ಕೊತ ಹೋಗೋದಾಗೈತಿ. ಇವತ್ತು ಎಲೆಕ್ಷನ್ ನಿಂತು ಗೆದ್ದು ಬಂದು ಲೋಕಸಭೆ ಅಧಿಕಾರಕ್ಕೆ ಬಂದ ತಕ್ಷಣ ಇಲ್ಲ ನಾ ವಿಸರ್ಜನೆ ಮಾಡೋದನ್ನೈತೆ ವಿಸರ್ಜನೆ ಮಾಡಿರ ಗತಿ ಹಂಗ. ಹೌದಾ? ಇದು ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ಅಂತಂದ್ರೆ ರಾಷ್ಟ್ರಪತಿಗೆ ಹೆಂಗೈತಿ ಅಂತಂದ್ರೆ, ಒಂದು ಪ್ರಧಾನಮಂತ್ರಿಗಳು ಸಜೆಷನ್ ಮಾಡಬೇಕು. ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲ ಇಲ್ರಿ ಈ ಸದ್ಯಕ್ಕೆ ನಾವು ಲೋಕಸಭೆಯನ್ನು ವಿಸರ್ಜನೆ ಮಾಡಿ ಮತ್ತೆ ನಾವು ಎಲೆಕ್ಷನ್ ಹೋಗಾರ್ತೀವಿ ಅಂತೇಳಿ ಎಲೆಕ್ಷನ್ ಹೋಗ್ತೀವಿ, ಅದಕ್ಕೆ ಈ ಲೋಕಸಭೆಯನ್ನು ವಿಸರ್ಜನೆ ಮಾಡ್ರಿ ಅಂತೇಳಿ ಸಜೆಷನ್ ಮಾಡಬೇಕು. ಸಜೆಷನ್ ಮಾಡಿದ ನಂತರ ಆಲ್ಟರ್ನೇಟಿವ್ ಅನ್ನು ಹುಡುಕಬೇಕು. ಯಾರು? ರಾಷ್ಟ್ರಪತಿಗಳು. ಯಾಕಂತಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ರಾಷ್ಟ್ರಪತಿಯ ಕೆಲಸಗಳಲ್ಲಿ ಸಹಾಯ ಮಾಡಲು ರಾಷ್ಟ್ರಪತಿಯೇ ನೇಮಕ ಮಾಡ್ಕೊಂಡಿರ್ತಾರೆ. ಎಲ್ಲಿಂದ? ಸದನಗಳಿಂದ. ಹೌದಾ? ಈಗ ಒಬ್ಬ ಸದನದ ಸದಸ್ಯ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಏನ್ ಮಾಡ್ತೈತಿ ಅಂತಂದ್ರೆ, ಇಲ್ರಿ ನಾವು ಲೋಕಸಭೆಯನ್ನು ವಿಸರ್ಜನೆ ಮಾಡ್ರಿ, ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಮತ್ತೆ ಎಲೆಕ್ಷನ್ ಹೋಗೋರ್ತೀವಿ, ಎಲೆಕ್ಷನ್ ಹೋಗಿ ಗೆದ್ದು ಬರ್ತೀವಿ ಅಂತ ಹೇಳಿದ ತಕ್ಷಣ ಡಿಸಾಲ್ವ್ ಮಾಡಕ್ ಬರೋದಿಲ್ಲ. ಆಲ್ಟರ್ನೇಟಿವ್ ಅನ್ನ ಹುಡುಕಬೇಕು. ಇಫ್ ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ದೆನ್ ಕಾಲ್ ಫಾರ್ ದಟ್ ಪರ್ಸನ್ ಟು ಫಾರ್ಮ್ ಅ ಗೌರ್ಮೆಂಟ್. ಅವರನ್ನ ಕರಿಬೇಕು, ಬರೀಪ ಸರ್ಕಾರ ರಚನೆ ಮಾಡ್ರಿ ಅಂತೇಳಿ. ಆಲ್ಟರ್ನೇಟಿವ್ ಇದ್ರೆ ಯಾರು ಬಹುಮತವನ್ನ ಸಾಬೀತು ಮಾಡುವ ಸಮರ್ಥತೆಯನ್ನು ಹೊಂದಿದ್ರು ಅಂತಂದ್ರೆ ಅವ್ರನ್ನ ಕರಿಬೇಕು. ಅವರಿಗೆ ಬರೀ ಗೌರ್ಮೆಂಟ್ ರಚನೆ ಮಾಡ್ರಿ ಮತ್ತು ನೀವು ಬಹುಮತವನ್ನು ಸಾಬೀತುಪಡಿಸ್ರಿ ಅಂತ ಹೇಳಬೇಕು. ಹೌದಾ? ಆದ್ರೆ ಒಂದು ಸಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನ್ ಮಾಡಿದ್ರು ಅಂತಂದ್ರೆ 2004ರಲ್ಲಿ ಇನ್ನೂ ಲೋಕಸಭೆ ಅಧಿಕಾರ ಅವಧಿ ಇನ್ನೂ 6.5 ತಿಂಗಳಿತ್ತು. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ರಾಷ್ಟ್ರಪತಿಗೆ ಸಜೆಷನ್ ಮಾಡಿದ್ರು. ಏನಂತೇಳಿ, ನೋಡ್ರಿ ಸಾಹೇಬ್ರೆ, ನಾವು ಮತ್ತೆ ಎಲೆಕ್ಷನ್ ಹೋಗೋರಿದ್ದೀವಿ, ಎಲೆಕ್ಷನ್ ಮಾಡೋರಿದ್ದೀವಿ, ಅದಕ್ಕೆ ಲೋಕಸಭೆಯನ್ನು ವಿಸರ್ಜನೆ ಮಾಡ್ರಿ ಅಂತೇಳಿ. ಆವಾಗ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜನೆ ಮಾಡಿದ್ರು. ವಿಸರ್ಜನೆ ಆದ ಬಳಿಕ ಎಲೆಕ್ಷನ್ ಆಯಿತು. ಆಮೇಲೆ ಅವರು ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರು ಗೌರ್ಮೆಂಟ್ NDA ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ. ಆಮೇಲೆ UPA ಸರ್ಕಾರ ಅಧಿಕಾರಕ್ಕೆ ಬಂತು, ಅದು ಸೆಕೆಂಡ್ರಿ. ಆದ್ರೆ ಈ ರೀತಿ ಸಜೆಷನ್ ಮಾಡುವ ಅಧಿಕಾರ ಪ್ರಧಾನಮಂತ್ರಿಗಿದೆ. ಪ್ರಧಾನಮಂತ್ರಿಯ ಸಜೆಷನ್ ಆಧಾರದ ಮೇಲೆ ರಾಷ್ಟ್ರಪತಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಲೋಕಸಭೆಯನ್ನು ವಿಸರ್ಜನೆ ಮಾಡ್ತಾರೆ. ನೆನಪಲ್ಲಿ ಇರಬೇಕು. ಆದ್ರೆ ವಿಸರ್ಜನೆ ಮಾಡುವ ಅಧಿಕಾರ ಅವರಿಗಿದೆ. ಅಧಿಕಾರ ಇದೆ ಅಂತ ಹೇಳಿ ಶಿಕ್ಷಿಕಂಗ ಡಿಸಾಲ್ವ್ ಮಾಡುವ ಏನು ಕ್ಷಮತೆನೂ ಅವ್ರಿಗಿಲ್ಲ. ನನಗೆ ಡಿಸಾಲ್ವ್ ಮಾಡುವ ಅಧಿಕಾರ ಐತೆ ತಿಳ್ಕೊಂಡು ನಾನು ಶಿಕ್ಷಕಂಗ ಡಿಸಾಲ್ವ್ ಮಾಡಕ್ಕೂ ಬರಂಗಿಲ್ಲ. ದಟ್ ಇಸ್ ಆನ್ ಕಂಡೀಷನ್. ಹೌದಾ? ಅದು ನಮಗೆ ನೆನಪಿರಬೇಕು. ಏನು? ಸದನಗಳನ್ನ ಅಧಿವೇಶನಕ್ಕೆ ಕರೆಯುವ ಅಧಿಕಾರ ರಾಷ್ಟ್ರಪತಿಗಿದೆ. ಆಮೇಲೆ ಸದನಗಳು ಯಾವ ಸಮಯಕ್ಕೆ ನಡಿಬೇಕು, ಯಾವ ಸ್ಥಳದಲ್ಲಿ ನಡಿಬೇಕು ಅನ್ನೋದನ್ನ ತೀರ್ಮಾನ ಮಾಡುವ ಅಧಿಕಾರವು ರಾಷ್ಟ್ರಪತಿಗಿದೆ. ಆಮೇಲೆ ರಾಷ್ಟ್ರಪತಿ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಟುಕೊಳ್ಬೇಕು. ಏನಪ್ಪಾ ಅಂತಂದ್ರೆ, 2 ಅಧಿವೇಶನಗಳ ನಡುವಿನ ಗರಿಷ್ಠ ಅವಧಿ 6 ತಿಂಗಳುಗಳನ್ನ ಮೀರುವಂತಿಲ್ಲ. 6 ತಿಂಗಳ ಒಳಗಡೆ ನೀನು ಸದನದ ಅಧಿವೇಶನವನ್ನ ಕರಿಬೇಕು. ಆಮೇಲೆ ಎರಡನೇದ್ದು, ಸದನದಲ್ಲಿ ಅಧಿವೇಶನವನ್ನ ಮುಂದೂಡುವ ಅಥವಾ ಮುಗಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ರಾಷ್ಟ್ರಪತಿಯವರಿಗೇನೆ ಇರೋದು. ಹೌದಾ? ಆಮೇಲೆ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವೂ ಕೂಡ ಯಾರಿಗಿದೆ? ರಾಷ್ಟ್ರಪತಿಗಿದೆ. ಇದು ಆರ್ಟಿಕಲ್ 85 ಉಪಬಂಧ 1 ಮತ್ತು 2ರಲ್ಲಿ ಹೇಳ್ತಕ್ಕಂಥ ವಿಷಯಗಳು. ನಮಗೆ ಇಷ್ಟು ಗೊತ್ತಿರಬೇಕು. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 86 ಬಗ್ಗೆ ಡಿಸ್ಕಷನ್ ಮಾಡೋಣ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸು ಕಮೆಂಟು ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.